ಪ್ರಭು ಚೌಹಾಣ್ ಪುತ್ರನ ವಿರುದ್ಧದ ಲವ್ ಸೆಕ್ಸ್ ದೋಖಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪ ಪ್ರತ್ಯಾರೋಪಕ್ಕೆ ಹೊಸ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ಪ್ರಭು ಚೌಹಾಣ್. ಯುವತಿ ವಿರುದ್ಧವೇ ಶಾಸಕ ಪ್ರಭು ಚೌಹಾಣ್ ಆರೋಪವನ್ನ ಮಾಡಿದ್ದಾರೆ. ನನ್ನ ಮಗ ತಪ್ಪು ಮಾಡಿಲ್ಲ, ಯುವತಿ ಮಾಡ್ತಾ ಇರುವಂತಹ ಆರೋಪಗಳು ಸತ್ಯಕ್ಕೆ ದೂರ ಎಂದಿದ್ದಾರೆ ಸುದ್ದಿಗೋಷ್ಠಿಯ ಮೂಲಕ ಪ್ರಭು ಚೌಹಾಣ್. ಆ ಯುವತಿಗೆ ಮತ್ತೊಬ್ಬ ಯುವಕನ ಜೊತೆಗೆ ಅಫೇರ್ ಇದೆ ಅನ್ನುವಂಥ ಆರೋಪವನ್ನ ಮಾಡಿದ್ದಾರೆ. ಯುವತಿ ಹಾಗೆ ಯುವಕನ ವಿಡಿಯೋ ಕಾಲ್ ಫೋಟೋಸ್ ನ ರಿವೀಲ್ ಮಾಡಿದ್ದಾರೆ. ಇದೇ ಕಾರಣಕ್ಕೆ ಮದುವೆ ಮುರಿದು ಬಿದ್ದಿದೆ ಅಂತ ಹೇಳಿ ಪ್ರಭು ಚೌಹಾಣ್ ಕಾರಣವನ್ನ ಹೇಳಿದ್ದಾರೆ ಸುದ್ದಿಗೋಷ್ಠಿಯನ್ನ ನಡೆಸೋದ್ರ ಮೂಲಕ. ಎಲ್ಲರಿಗೂ ನಮಸ್ಕಾರ. ಎಲ್ಲ ನಮ್ಮ ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾಗೆ ಎಲ್ಲರಿಗೆ ಸ್ವಾಗತ. ನಾವು 4 ದಿವಸದಿಂದ ಮಾಧ್ಯಮದಲ್ಲಿ ನಮ್ಮ ಪರಿವಾರ ಬಗ್ಗೆ, ನಮ್ಮ ಮಗ ಬಗ್ಗೆ ಬಹಳ ಮೀಡಿಯಾನಲ್ಲಿ ಬರ್ತಾ ಇದೆ. ದುಃಖ ಬಿ ಆಗ್ತಾ ಇದೆ, ನೋವಾಗ್ತಾ ಇದೆ. ಆದ್ರೆ ರಾಜಕೀಯದಲ್ಲಿ ಇದ್ದೀನಿ. ಮುಂಚೆ ನಾವು ಇವತ್ತು 30 ವರ್ಷದಿಂದ ರಾಜಕೀಯ ಮಾಡ್ತಾ ಇದ್ದೀನಿ. ಬಟ್ ಈ ತರ ನಮ್ಮ ಕಲಂಕು ಅಥವಾ ನಮ್ದೆ ಡ್ಯಾಮೇಜು ಈ ತನಕ ಬಂದಿಲ್ಲ. ಬಟ್ ಈ ಟೈಮ್ ನಮ್ದು ಬಂದಿದೆ, ಫೇಸ್ ಮಾಡ್ಬೇಕಾಗತ್ತೆ. ಅದಕ್ಕಾಗಿ ನಮ್ಮ ಜೊತೆ ಎಲ್ಲ ನಮ್ಮ ಪರಿವಾರ ಸದಸ್ಯರು, ನಾನು ಯಾರಿಗೆ ಹೇಳಿಲ್ಲ. ಸ್ಲೀಪ್ ಅವ್ರಿಗೆ ಸಾವಿರ ಹಿಂಗೆ ಆಗಿದೆ ತಕ್ಷಣ ಪೂರ್ತಿ ನಮ್ಮ ಕಾರ್ಯಕರ್ತ ಬಂದಿದ್ದಾರೆ. ಅರ್ಧ ಕಾರ್ಯಕರ್ತ ಬಿದರಿ ಸ್ಟೇ ಮಾಡ್ತಾರೆ. ನಮ್ಮ ವಕೀಲ್ ಸಾಹಬ್ ಬೆಂಗಳೂರು ಬಂದ. ಇಲ್ಲಾಂದ್ರೆ ನಾನು ಇಲ್ಲಿ ಯಾರಿಗೆ ನಾವು ಕಟ್ಟಿಲ್ಲ. ಬಟ್ ಕಾರ್ಯಕರ್ತ ನಮ್ಮ ಪರಿವಾರ ಇದೆ. ಎಲ್ಲ ಪರಿವಾರಿಗೆ ಹಿಂಗ ಸಾಬ್ರಿಗೆ ಹಿಂಗೆ ಏನಾಯ್ತಪ್ಪ, ನಮ್ಮ ಸಾಬ್ರು ಮುಂದೆ ನಿಂತು ಬೇರೆ ಮ್ಯಾರೇಜ್ ಮಾಡ್ತಾರ, ಬೇರೆಗೆ ಸಪೋರ್ಟ್ ಮಾಡ್ತಾರ. ಅವ್ರಿಗೆ ಒಂದೇ ಮಗ ಇದೆ. ಅವ್ರಿಗೆ ಇಂಥ ಯಾಕೆ ಎಲ್ಲರಿಗೆ 4 ದಿವಸದಿಂದ ಬೇರೆ ಬೇರೆ ಯಾರಿಗೆ ಬರ್ತಾ ಇದೆ. ಬರ್ಲಿ, ನಮ್ಮ ಪರಿವಾರ ಜೊತೆ ಇದೆ. ನಮ್ಮ ಎಲ್ಲ ಅವರು ನಮ್ಮ ಬಗ್ಗೆ, ನಮ್ಮ ಬಿದರ್ ಮಹಾಜನತೆಗೆ, ಔರಾದ್ ಮಹಾಜನತೆಗೆ ಇಂಚ್ ಗೊತ್ತಾಗಿದೆ. ಪ್ರಭು ಚೌಹಾಣ್ ನೇಚರ್ ಏನಿದೆ, ಪ್ರಭು ಚೌಹಾಣ್ ಜನರಿಗೆ ಯಾವ ತರ ನೋಡ್ತಾರ, ಪ್ರಭು ಚೌಹಾಣ್ ಜನತಾ ಮಹಾಜನತಾಗೆ ದೇವ್ರ ತರ ನೋಡ್ತಾರ, ಜನರಿಗೆ ಗೊತ್ತಿದೆ. ಆದ್ರೆ ಕೆಲವು ಜನ ನಮ್ಮ ಸಿಟ್ಟು ಬರ್ರಿ ಕೆಲವು ನಮ್ದೇ ಜನ ಪ್ರಭು ಚೌಹಾಣ್ಗೆ ಬರ್ಬಾದ್ ಮಾಡಬೇಕು, ಪ್ರಭು ಚೌಹಾಣ್ಗೆ ಡ್ಯಾಮೇಜ್ ಮಾಡಬೇಕು. ಅದಕ್ಕಾಗಿ ಬೇರೆ ಬೇರೆ ಗಂಡು ಹಚ್ಚಿ ಈ ಎಲ್ಲ ಮಾಡಿದ್ದಾರೆ. ನಾವು ತಮ್ಮದು ಎಲ್ಲರಿಗೆ ಹೇಳಕ್ಕೆ ಇಚ್ಛಾ ಪಡ್ತಾ ಇದ್ದೀನಿ. ನಿನ್ನೆ ಇಂದು ಪತ್ರಿಕಾದಲ್ಲಿ ನೋಡಿದೀವಿ, 2022ರಿಂದ ನಮ್ಮ ಪತ್ರಿಕಾ ಅವರು ಹುಡುಗಿ ನೋಡ್ಬೇಕು ಹಾಗಾಗಿ ನಾವು ಹೇಳಿದ್ಮೇಲೆ ಬೇರೆ ಬೇರೆ ಕಡೆಯಿಂದ ಸ್ಥಳ ಬಂದ್ರು 2-3. ಈ ಉದ್ಗಿರಿ ಸ್ಥಳ ಬಂದ್ಮೇಲೆ 2022ನಲ್ಲಿ ಬಂದ್ಮೇಲೆ ಟೀಕದಪ್ಪ ಮಾಡೋಣ. ಅವ್ರು ಹೇಳಿದ್ರು, ಸರ್ ಅವ್ರು ಗರೀಬಿಲ್ಲ, ನಮ್ಗೆ ಬೇಕು. ಅವ್ರು ಆಟೋಡೋ ಚೌಹಾಣ್ ಇದೀನಿ ಬರುತ್ತದೆ, ಹುಡುಗರು ಹೇಳಿದ್ದೀನಪ್ಪ ನೋಡಿ, ಹುಡುಗರು ಹೇಳಿದ್ರು ಪಸಂದಿದೆ. ಹಾಗಾಗಿ ನಾವು 2022ರಿಂದ ಅವ್ರು ಬಂದ್ರು. ನಮ್ಮ ಜನ, ನಾನು ಹೋಗಿಲ್ಲ, ನಮ್ಮ ಜನ ಹೋದ್ರು. ನಮ್ಮ ಸಂಸ್ಕೃತಿ, ನಮ್ಮ ರೀತಿ ರಿವಾಜ, ನಮ್ಮ ಏನವ ಹಿಂದೂ ಧರ್ಮನಲ್ಲಿ ಅಥವಾ ನಮ್ಮ ಬಂಜಾರಾನಲ್ಲಿ ಏನ್ ಮಾಡ್ಬೇಕು ನಾವೆಲ್ಲ ಮಾಡಿ ಫಸ್ಟ್ 22ರಿಂದ ಪ್ರಾರಂಭ ಆಯ್ತು. 23ಗೆ
ಮಹಾರಾಷ್ಟ್ರ ಯುವತಿ ಜೊತೆ ಎಂಗೇಜ್ಮೆಂಟ್ ಆಯ್ತು, ಎಲ್ಲ ಇದೆ ಏನ ಮನೆಗೆ ಪೂರ್ತಿ ತೋರಿಸ್ಮೇಲೆ ಅವ್ರು ಹೇಳಿದ್ರು ಈಗ ಒನ್ ಟೈಮ್ ಯಾರಿಗೆ ಎಲ್ಲ ಮೀಡಿಯಾ ಆಗ್ಲಿ MLA ಆಗ್ಲಿ ಯಾರು ಪ್ರಮಾಣ ಇಲ್ಲ, ಎಲ್ಲ ನಾವು ಮನುಷ್ಯತ್ವ, ಎಲ್ಲ ಮನುಷ್ಯ ಎಲ್ಲ ನಮ್ಮ ಹಸ್ಬೆಂಡ್ಗೆ ಸಂಶಯ ಬಂದ್ರೆ ಒನ್ ಟೈಮ್ ಸಂಶಯ ಬಂದ್ರೆ ಮುಂದೆ 100 ವರ್ಷ ಯಾವ ಬದುಕಬೇಕು ಆಗಲ್ಲ. ಈಗ ಚರ್ಚೆ ಆಯ್ತು. ಆಮೇಲೆ ಒಂದು ಯಾರಿಲ್ಲ, ಬಹಳ ಚಾಟಿಂಗು, ಬಹಳ ವಿಡಿಯೋ, ಬಹಳ ಬೇರೆ ಬೇರೆ. ಅದಕ್ಕಾಗಿ ಎಲ್ಲ ತೀರ್ಮಾನ ಮಾಡಿದ್ರು ಒಂದು ಈ ಆಗಲ್ಲ ಬೀಗಲ್ಲ ಎಲ್ಲಿ ಪೂರ್ಣ ಮಾಡೋಣ, ಸ್ಟಾಪ್ ಮಾಡೋಣ. ಅವರು ಸ್ವಂತ ತಂದೆ ಯಾರು ನಿನ್ನೆ ಹೋಗ್ಯಾರ, ಬೇರೆ ಮಾತು ಕೇಳಿ ಬೆಂಗಳೂರು ಹೋಗ್ಯಾರ, ಅವ್ರ ತಂದೆ ನಾಮದೇವ್ ರಾಠೋಡ್ ಅವ್ರ ತಂದೆ ಸಮಕ್ಷ 3 ವಕೀಲ ಸಮಕ್ಷ, ಬಾಕಿ ತಾಂಡ ನಾಯಕ್ ಕಾರ್ಭಾರಿ ಎಲ್ಲ ನಾವು ಸಮಕ್ಷ, ಅವ್ರೆಲ್ಲ ನಮ್ಮ ಹುಡುಗರ ಮಿಸ್ಟೇಕ್ ಇದೆ, ಹುಡುಗಿರ ಗಲ್ತಿಯಾಗಿದೆ, ಅದಕ್ಕಾಗಿ ಎಲ್ಲಿ ನಾವು ಎಲ್ಲ ಪೂರ್ಣಬ್ರಹ್ಮ ಮಾಡೋಣ. ಯಾರು ಹೇಳಿದ್ರು 1 ನವೆಂಬರ್ 2024 ಪ್ರಭು ಚೌಹಾಣ್ ಮಾಡ್ತಾ ಇರುವಂತಹ ಪ್ರತ್ಯಾರೋಪವನ್ನ ಗಮನಿಸ್ತಾ ಇದ್ದೀರಿ. ಆ ಯುವತಿ ಏನು ಆರೋಪವನ್ನ ಮಾಡಿದ್ರು, ರಾಜ್ಯ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಅದರಲ್ಲಿ ಲೈಂಗಿಕ ದೌರ್ಜನ್ಯದ ಆರೋಪ, ವಂಚನೆಯ ಆರೋಪ ಏನು ಮಾಡಲಾಗಿತ್ತು ಅದೆಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡುವಂತಹ ಕೆಲಸವನ್ನ ಶಾಸಕ ಪ್ರಭು ಚೌಹಾಣ್ ಅವರು ಮಾಡ್ತಿದ್ದಾರೆ. ಯುವತಿಯದ್ದೇ ತಪ್ಪು, ಯುವತಿಯ ಕುಟುಂಬಸ್ಥರದ್ದೇ ತಪ್ಪು, ಆಕೆಗೆ ಬೇರೊಬ್ಬ ಯುವಕನ ಜೊತೆಗೆ ಅಫೇರ್ ಇತ್ತು, ಅದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷಿಗಳಿದ್ದಾವೆ, ಆಕೆಯ ಮನೆಯವರಿಗೂ ಈ ವಿಚಾರವನ್ನ ತಿಳಿಸಲಾಗಿತ್ತು, ವಕೀಲರ ಸಮ್ಮುಖದಲ್ಲಿ, ಆಕೆಯ ಪೋಷಕರ ಸಮ್ಮುಖದಲ್ಲಿ ಈ ವಿಚಾರವಾಗಿ ಎಲ್ಲ ಮಾತುಕತೆಗಳು ಕೂಡ ಈ ಹಿಂದೆಯೇ ನಡೆದಿದ್ವು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಪ್ರಭು ಚೌಹಾಣ್. ಜೊತೆಗೆ ಇದರಲ್ಲಿ ನನ್ನ ಮಗನಂತೂ ಯಾವುದೇ ರೀತಿಯಾದಂತಹ ತಪ್ಪಿಲ್ಲ, ಆಕೆ ಸುಖಾಸುಮ್ಮನೆ ಆರೋಪಗಳ ಸುರಿಮಳೆಯನ್ನ ಕೈತಿದ್ದಾಳಿ ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ. ನಾವು ಆಗಷ್ಟೇ ಆ ಯುವತಿ ಮಾಡಿದ್ದಂತಹ ಆರೋಪವನ್ನ ಗಮನಿಸಿದ್ರಿ. ಅದಕ್ಕೆ ಸಂಬಂಧಪಟ್ಟಂತಹ, ಆಕೆ ಮಾಡಿದ್ದಂತಹ ಆರೋಪಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಕೂಡ ರಿಲೀಸ್ ಮಾಡಲಾಗಿತ್ತು. ಈಗ ಪ್ರಭು ಚೌಹಾಣ್ ಆ ಯುವತಿ ಮಾಡ್ತಾ ಇರುವಂತಹ ಆರೋಪ ಸುಳ್ಳು ಅಂತ ಹೇಳಿ ಅವರು ಕೂಡ ದಾಖಲೆ ಬಿಡುಗಡೆಗೆ ಮುಂದಾಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.